ಫಾರೆಸ್ಟು. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಬೈಕ್ ಇದೆ ಆ ಸೈಡು. ಇಲ್ಲೆಲ್ಲ ಬೇರೆ ದೇಶದಿಂದ ಬಂದವ್ರೆ ನೋಡಿ. ಇವರೆಲ್ಲ ಎಲ್ಲ ಈ ಸೈಡೇ ಜಾಸ್ತಿ ಬರ್ತಾ ಇತ್ತು. ಈ ಸೈಡ್ ನಾನು ಬರ್ತದೆ ಅಂತ ಅನ್ಕೊಂಡೆ. ನಾವು ಹಿಂಗೆ ಮನೆ ಹೋಗ್ತಾ ಇದ್ವಿ. ಇದು ಯಾರೋ ಹೇಳಿದ್ರು, ನಾವು ಹೆಂಗೆ ಹೋಗ್ಬೇಕು ಅಂತ ಕೇಳಿದ್ವಿ. ಹಂಗೆ ಅವ್ರು ಹೇಳಿದ್ರು. ಮತ್ತು ಇಲ್ಲಿ ಕೇವ್ ಅಂತ ಇದೆ, ನೀವು ಹೋಗಿ ಅಂತ. ಇವಾಗ ನಾವು ನೇತ್ರಾವತಿ ಊರಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಬಬಲ್ ಲೇಕ್ ಅಂತ ಇದೆ. ಅದು ಹಿಂದಿದಲ್ಲಿ ನಾವು ಬುಡ್ಬುಡ್ ತಾಲಿ ಅಂತ ಅಂತೀವಿ. ಹಾಗೆ ಇಲ್ಲಿ ಫಾರೆಸ್ಟ್ ಥರ ಇದೆ, ತೋರಿಸ್ತೀನಿ ನೋಡಿ. ನೋಡಿ, ಫುಲ್ ಫಾರೆಸ್ಟು. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಬೈಕ್ ಇದೆ ಆ ಸೈಡು. ಸೊ ನೋಡಿ, ಈಗ ನಾವು ಒಳಗಡೆ ಹೋಗೋಣ. ಸೊ ಲಾಸ್ಟ್ ಡೆಸ್ಟಿನೇಷನಿಂದ ಈ ಡೆಸ್ಟಿನೇಷನು ತುಂಬ ದೂರ ಆಯಿತು. ನಾವು ಇನ್ನೊಂದು ಅಲ್ಲಿ ಏನೋ ರೋಡ್ ಮಿಸ್ ಆಗೋಯ್ತು, ಅದಕ್ಕೆ ಅಲ್ಲಿ ಟೈಮ್ ಆಗೋಯ್ತು. ಇವಾಗ ಎಷ್ಟು ಬಿಸಿಲಿದೆ, ಇವಾಗ 2:30 ಆಗೋಯ್ತು. ಈ ಬಿಸಿಲಲ್ಲಿ ನೀರಿಲ್ಲ ಅನಿಸುತ್ತೆ. ಇಲ್ಲ, ಹೋಯ್ತಾ? ಬಬಲ್ ಬರುತ್ತೆ ಅಂತ, ಮಡ್ ವಾಟರ್ ಇರ್ಬೋದು. ಏನು ಬಿಸಿಲು ಇವತ್ತು. ಇಲ್ಲೆಲ್ಲ ಬೇರೆ ದೇಶದಿಂದ ಬಂದವ್ರೆ ನೋಡಿ. ಇವರೆಲ್ಲ ಇಲ್ಲಿ ನೋಡಕ್ಕೆ ಬಂದಿದ್ದಾರೆ. ಇಲ್ಲಿ ಏನು ಇಷ್ಟೇ ಚಿಕ್ಕದಾಗಿ ಬರುತ್ತೆ ಬಬಲ್. ನಾನು ಅಂದ್ಕೊಂಡಿದ್ದು ಅದು ಮಡಿ ಇದ್ರತಲ್ವ, ಹಿಂಗೆ ಗುಳುಕ್ ಅಂತ ನೀರು ಫ್ಲ್ಯಾಶ್ ಆಗಿದ್ದ ಥರ ಆಗುತ್ತೆ ಅಂದ್ಕೊಂಡೆ. ಇಲ್ಲಿ ಏನೋ ಕುಟ್ಟು ಅಂತ ಬಬಲ್ ಬರ್ತಾಯಿದೆ. ಡೀಪ್ ಇಲ್ಲ ಅನಿಸುತ್ತೆ, ಜಾಸ್ತಿ ಇಲ್ಲ. ಓ, ಈ ಸೈಡ್ ನೋಡಿದ್ರೆ ಡೀಪ್ ಇದೆ ಅಂತ ಕಾಣಿಸುತ್ತೆ. ಆ ಸೈಡ್ ನೋಡೋ ಆಗಲ್ಲ. ಸರಿ, ಇಲ್ಲಿ ದೇವಸ್ಥಾನ ಇದೆ, ತೋರಿಸ್ತೀನಿ. ಒಳಗಡೆ ಬಂದರೆ ಒಂಥರ ಫ್ರೆಶ್ ಆಗಿರುತ್ತೆ, ಇಲ್ಲಿ ತೆಗಿಬೋದು ನೋಡಿ. ಆಗಲ್ಲ ಸ್ವಲ್ಪ ಈ ಥರ ದೇವಸ್ಥಾನಕ್ಕೆ ಬಂದರೆ ಚೆನ್ನಾಗಿರುತ್ತೆ. ಇವಾಗ ಬಬಲ್ಸ್ ಬರ್ತದೆ, ಆವಾಗ ಏನೂ ಬಂದಿಲ್ಲ, ಫುಲ್ ಪ್ಲೇನ್ ಆಗಿತ್ತು. ಅಲ್ಲಿ ನೋಡಿ ಇವಾಗ ಬರ್ತಾಯಿದೆ. ಆ ಸೈಡೇ ಜಾಸ್ತಿ ಬರ್ತಾಯಿತ್ತು. ಈ ಸೈಡ್ ನಾನು ಬರ್ತದೆ ಅಂತ ಅಂದ್ಕೊಂಡೆ. ನೋಡಿ, ಚಿಕ್ಕದಾಗಿ ಬರ್ತದೆ. ಇವಾಗ ಬರ್ತದೆ, ಎಷ್ಟು ಬರ್ತದೆ ನೋಡಿ. ಇದು ಆ್ಯಕ್ಚುಲಿ ಕೃಷ್ಣ ಪವರ್ ಇದೆ, ಇಲ್ಲಿ ತುಂಬ ಪವರ್ ಇದೆ. ಹಿಂಗೆ ಟಕ್ 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 ಅಂತ ಬರ್ತದೆ. ಬನ್ನಿ, ಅಲ್ಲೆಲ್ಲ ತೋರಿಸ್ತೀನಿ. ನಾನು ಹೈಟಾಗಿ ಹಂಗೆ ಫ್ಲ್ಯಾಶ್ ಆಗಿದ್ದ ಥರ ಬರುತ್ತೆ ಅಂದ್ಕೊಂಡೆ, ಹಂಗಲ್ಲ ನೋಡಿ ಬರ್ತಾಯಿದೆ. ಅಲ್ಲಿ ಜಾಸ್ತಿ ಬರ್ತಾಯಿದೆ ನೋಡಿ. ಇವಾಗ ಹಿಂಗೆ ಒಂದು ರೌಂಡ್ ತೋರಿಸ್ಬಿಡ್ತೀನಿ. ಸೊ ಇದು ಒಂದು ಮರ ಇದೆ. ಸೊ ನಿನ್ನೆ ನಾವು ಹಂಗೆ ಬೀಚಿಂದ ಬರ್ತಾಯಿದ್ವಿ ಅಲ್ವಾ,
ಫುಲ್ ಫಾರೆಸ್ಟಾಗಿತ್ತು. ಒಂದು 50 ಕಿಲೋಮೀಟರ್ಸ್ ಆರ್ 60 ಕಿಲೋಮೀಟರ್ಸ್ ಇತ್ತು ಅಲ್ಲಿ ಲಾಸ್ಟ್ ಬೀಚಿಂದ. ಸೊ ಆ ಬೀಚಿಂದ ಬರೋಕ್ಕೆ ನಮಗೆ ಟೋಟಲಿ 2.5 hours ಆಯಿತು. ಕಾಣ್ಕೊಳದಲ್ಲಿ ಒಂದು ಬೀಚ್ ಇತ್ತು ಅಂದ್ರಲ್ವಾ, ಅಲ್ಲಿ. ಸೊ ಆ ಬೀಚ್ ಇತ್ತಲ್ವಾ, ಅಲ್ಲಿ ಅದ್ರ ಹತ್ರನೇ, ಕಾಣ್ಕೊಳ ಹತ್ರನೇ. ಸೊ ಅಲ್ಲಿ ಬರೋಕ್ಕೆ ನಮಗೆ 2 hours ಆಯಿತು. ಅಲ್ಲಿ ಫುಲ್ ಫಾರೆಸ್ಟು. ಆಮೇಲೆ ನೈಟ್ 9 o'clock 8 o'clock ಟೈಮಲ್ಲಿ ನಾವು ರೀಚ್ ಆದ್ವಿ. ನೋಡಿ ನೀರು, ನೋಡಿ ಫಿಶ್ ಇದ್ದಾವೆ ಇಲ್ಲಿ. ಲೇಕ್ಗೆ ನೀವು ಬರಲೇಬೇಕು. ಇವಾಗ ನಾವು ಬಂದಿದ್ದೀವಿ ದತ್ತ ಗುಫಾಗೆ. ಅದು ಹಿಂದಿದಲ್ಲಿ ಗುಫಾ ಅಂತಾರೆ, ಇಂಗ್ಲೀಷಲ್ಲಿ ಕೇವ್ ಅಂತ ಅಂತಾರೆ. ಸೊ ಬನ್ನಿ ಹೋಗೋಣ. ನಾವು ಹಿಂಗೆ ಮನೆ ಹೋಗ್ತಾಯಿದ್ವಿ. ಇದು ಯಾರೋ ಹೇಳಿದ್ರು, ನಾವು ಹೆಂಗೆ ಹೋಗ್ಬೇಕು ಅಂತ ಕೇಳಿದ್ವಿ. ಹಂಗೆ ಅವ್ರು ಹೇಳಿದ್ರು. ಮತ್ತು ಇಲ್ಲಿ ದತ್ತ ಕೇವ್ ಅಂತ ಇದೆ, ನೀವು ಹೋಗಿ ಅಂತ ಅಂದಿದ್ರು. ಓ ಇಲ್ಲೇ ಇದೆ ನೋಡಿ. ಇಲ್ಲೇ ಇದೆ, ಚೆನ್ನಾಗಿರ್ಬೋದು, ನೋಡೋಣ ಸರಿ. ದೇವಸ್ಥಾನ ಗುಫಾ ಥರ ಇತ್ತು, ಲಾಕ್ ಮಾಡಿದ್ದಾರೆ. ದೇವಸ್ಥಾನ ಇದೆ ನೋಡಿ, ಲಾಕ್ ಹಾಕಿದ್ದಾರೆ, ಓಪನ್ ಮಾಡಲ್ಲ ನೋಡಿ. ನೋಡಿ ಲಾಕ್ ಮಾಡಿಬಿಟ್ರು, ಓಪನ್ ಇದ್ರೆ ಹೋಗ್ಬೋದು. ಏನು ನೀವು ಬನ್ನಿ, ಇಲ್ಲಿ ಪೀಸ್ಫುಲ್ ಆಗಿದೆ. ಸೊ ಇದಾದಮೇಲೆ ನಾವು ಒಂದು ಡ್ಯಾಮ್ ಇದೆ, ಓಕೆ. ಸೊ ಆ ಡ್ಯಾಮಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ 1 hour ವೇ, ಟೈಮ್ ಇದ್ದರೂ ಹೋಗ್ತೀವಿ, ಇಲ್ಲಾಂದರೆ ಆಗಲ್ಲ. ಇವಾಗ ನಾನು ಬೇರೆ ಡೆಸ್ಟಿನೇಷನ್ ಎಲ್ಲಾದರೂ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ತೆಗಿತೀನಿ.